ಶಿವಮೊಗ್ಗ ಸೇರಿ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ತ್ರಿವಳಿ ರಾಜ್ಯದ ಜೀವನಾಡಿ ಟಿಬಿ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕೇವಲ 20 ದಿನಗಳಲ್ಲಿ ಭರ್ತಿಯಾಗಿರೋ ತುಂಗಭದ್ರಾ ಡ್ಯಾಂ ಜಲಾಶಯದ ವೈಭವ ವಿಸ್ತಾರ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಡ್ಯಾಂ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ರಾಜ್ಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ಶಿವಮೊಗ್ಗ ಸೇರಿ ಮಲೆನಾಡು ಭಾಗದ ಪ್ರದೇಶದಲ್ಲಿ ನಿರಂತರವಾಗಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ. ತ್ರಿವಳಿ ರಾಜ್ಯದ ಜೀವನಾಡಿ ಟಿಬಿ ಡ್ಯಾಂ ಈಗಾಗಲೇ ಕಂಪ್ಲೀಟ್ ಆಗಿ ಭರ್ತಿಯಾಗಿದ್ದು ಸಂಪೂರ್ಣ ಭರ್ತಿಯಾಗಿ ಕಂಗೊಳಿಸುತ್ತಿರೋ ತುಂಗಭದ್ರಾ ಜಲಾಶಯ ಕೇವಲ 20 ದಿನದಲ್ಲಿ ಭರ್ತಿಯಾಗಿರೋ ತುಂಗಭದ್ರಾ ಜಲಾಶಯದ ಜಲವೈಭವ ನೋಡೋದಕ್ಕೆ ಮನಸೂರೆಗೊಳ್ತಿದೆ. ಈಗಾಗಲೇ ಈ ದೃಶ್ಯ ವಿಸ್ತಾರ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರತಿಷ್ಠಿತ ಜಲಾಶಯಗಳಲ್ಲಿ ಒಂದಾದಂತಹ ತುಂಗಭದ್ರಾ ಜಲಾಶಯ ಈ ಬಾರಿ ಅವಧಿ ಪೂರ್ವವೇ ಭರ್ತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಶಿವಮೊಗ್ಗ ಮತ್ತು ಮಲೆನಾಡು ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರೋದ್ರಿಂದ ಈ ಬಾರಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು. ನಾನೀಗ ಇರುವಂತದ್ದು ತುಂಗಭದ್ರಾ ಜಲಾಶಯದ ಸರಿಸುಮಾರು 200 ರಿಂದ 300 ಅಡಿ ಎತ್ತರದ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೇನೆ. ಇದು ಏರಿಯಲ್ ವ್ಯೂಸ್ ನಲ್ಲಿ ನೋಡೋದಾದ್ರೆ ತುಂಗಭದ್ರಾ ಜಲಾಶಯದ ವಿಹಂಗಮ ನೋಟವನ್ನ ಈಗ ಕಣ್ತುಂಬಿಕೊಳ್ಳುವಂತ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸರಿಸುಮಾರು 32 ಕ್ರಸ್ಟ್-ಗೇಟ್ಗಳನ್ನ ಹೊಂದಿದಂತಹ ತುಂಗಭದ್ರಾ ಜಲಾಶಯದಿಂದ ಈಗಾಗಲೇ 32 ಕ್ರಸ್ಟ್-ಗೇಟ್ಗಳನ್ನ ಓಪನ್ ಮಾಡಿ ಒಂದು ನದಿಗೆ ನೀರು ಹರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ 105 TMC ಕೆಪಾಸಿಟಿ ಹೊಂದಿರತಕ್ಕಂತಹ ತುಂಗಭದ್ರಾ ಜಲಾಶಯದಲ್ಲಿ ಈಗ 102ಕ್ಕೂ ಅಧಿಕ TMC ನೀರು ಸಂಗ್ರಹಣೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಇರೋದ್ರಿಂದ ಅಷ್ಟೇ ಪ್ರಮಾಣದಲ್ಲಿ ಹೊರ ಹರಿವನ್ನು ಕೂಡ ಈಗ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ಕಾಯ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ತುಂಗಭದ್ರಾ ಜಲಾಶಯ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದರಲ್ಲೂ ಕೂಡ ಆಂಧ್ರ, ತೆಲಂಗಾಣ ಸೇರಿದಂತೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಒಂದು ಜಲಾಶಯದ ನೀರನ್ನ ನಂಬಿಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರೈತರಿಗೆ ಜೀವನಾಡಿ ಇರತಕ್ಕಂಥ ತುಂಗಭದ್ರಾ ಜಲಾಶಯ ಈ ಬಾರಿ ಭರ್ತಿಯಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆಗೆ ಆಶಾದಾಯಕ ಭಾವನೆ ಕೂಡ ಅವರಲ್ಲಿ ಮೂಡಿರ್ತಕ್ಕಂಥದ್ದು. ಕಳೆದ ಬಾರಿ 90 TMC ಮಾತ್ರ ನೀರು ಸಂಗ್ರಹಣೆ ಆಗಿತ್ತು. ಹಾಗಾಗಿ ರೈತರಿಗೆ ಎರಡನೇ ಬೆಳೆ ಬೆಳೆಯಲಿಕ್ಕೆ ಸಮರ್ಪಕವಾಗಿ ನೀರು ಸಿಗಲಿಲ್ಲ. ಹಾಗಾಗಿ ಈ ಬಾರಿ ಅವಧಿ ಪೂರ್ವವೇ ಭರ್ತಿಯಾಗಿರೋದ್ರಿಂದ 2 ಬೆಳೆಗಳಿಗೂ ಕೂಡ ನೀರು ಸಿಗುವಂತಹ ವಾತಾವರಣ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ 32 ಕ್ರಸ್ಟ್-ಗೇಟ್ಗಳ ಮುಖಾಂತರ ನೀರನ್ನ ಹರಿಬಿಟ್ಟಿರೋದ್ರಿಂದ ಒಂದು ರೀತಿಯಲ್ಲಿ ಹಾಲ್ನೊರೆಯ ರೀತಿಯಲ್ಲಿ ಈಗ ತುಂಗಭದ್ರಾ ಜಲಾಶಯ ಹರಿತಾ ಇರ್ತಕ್ಕಂಥದ್ದು. ಹಾಗಾಗಿ ತುಂಗಭದ್ರಾ ಜಲಾಶಯ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರೋದಂತ ಜೊತೆಗೆ ಈ ಬಾರಿ ಉಕ್ಕಿ ಹರಿತಾ ಇರೋದ್ರಿಂದ ನದಿ ಪಾತ್ರದ ಜನಗಳಿಗೂ ಕೂಡ ಒಂದು ಈಗಾಗಲೇ ಜಿಲ್ಲಾಡಳಿತ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಈಗ ಎಲ್ಲೋ ಒಂದ್ ಕಡೆಗೆ ಈ ವ್ಯೂಸ್ ಅನ್ನ ನೋಡ್ತಾ ಇದ್ರೆ ಎಲ್ಲೋ ಸಮುದ್ರದ ರೀತಿಯಲ್ಲಿ ಹರಿತಾ ಇರ್ತಕ್ಕಂಥ ವಾತಾವರಣ ಈಗ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ತುಂಗಭದ್ರಾ ಜಲಾಶಯ ಏನು ಕಳೆದ ಒಂದು 15-20 ದಿನಗಳಿಂದ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿದಂತಹ ಜಲಾಶಯದಲ್ಲಿ ಏಕಾಏಕಿ ಮಲೆನಾಡು ಭಾಗದಲ್ಲಿ ಅತಿ ಪ್ರಮಾಣದಲ್ಲಿ ಮಳೆಯಾಗಿರೋದ್ರಿಂದ ಒಂದೇ ಸಮಾನವಾಗಿ ಜಲಾಶಯ ಭರ್ತಿಯಾಗಿದೆ. ಹಾಗಾಗಿ ಜಲಾಶಯ ಭರ್ತಿಯಾದಂತ ವಿಹಂಗಮ ನೋಟವನ್ನು ಕೂಡ ಈಗ ಕಣ್ತುಂಬಿಕೊಳ್ಳಿಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಪ್ರವಾಸಿಗರು ನುಗ್ಗಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ಜಲಾಶಯವನ್ನ ಕಣ್ತುಂಬಿಕೊಳ್ಳಿಕ್ಕೆ ಬರ್ತಾ ಇರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯ ಭರ್ತಿಯಾಗಿರೋದ್ರಿಂದ ಪ್ರವಾಸಿಗರ ಜೊತೆ ಕುಡಿಯೋ ನೀರಿಗೂ ಮತ್ತು ಹೊಸಪೇಟೆ ಭಾಗದ ಜನರಿಗೆ ಒಂದು ಆಶಾದಾಯಕ ಭಾವನೆ ಈಗ ಮೂಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಶಕ್ಷವಲ್ಯ ಜೊತೆಗೆ ಪಾಂಡುರಂಗ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.